ಇವತ್ತು ಏಕಾಏಕಿಯಾಗಿ ಪರಮೇಶ್ವರ್ ಅವರಿಗೆ ಒಂದು ಶಾಕ್ ಕಾದಿತ್ತು. ಅದೇನು ಅಂತಂದ್ರೆ ಇಡಿ ದಾಳಿ ನಡೀತು. ಯಾಕೆ ಅಂತಂದ್ರೆ ಅವ್ರದ್ದು ಕೂಡ ಅನೇಕ ರೀತಿಯಾದಂಥ ಬಿಸ್ನೆಸ್ಗಳಿದೆ, ಎಜುಕೇಷನ್ ಕಾಲೇಜ್ಗಳಿದ್ದಾವೆ. ಸೊ ಅದನ್ನ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ರೀತಿಯಾದಂಥ ಪ್ರಶ್ನೆಗಳು ಬಂತು. ಹಾಗಿದಾಗ ಏನಾಯಿತು, ಯಾಕೆ ಇಡಿ ದಾಳಿಯನ್ನ ಮಾಡುವಂಥ ಪರಿಸ್ಥಿತಿಗೆ ಬಂತು ಇವತ್ತು? ನೋಡಿ ಸ್ಟೋರಿಯನ್ನ. ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್. ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ. ಮೆಡಿಕಲ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪರಿಶೀಲನೆ. ರಾಜ್ಯದ ಪ್ರಭಾವಿ ನಾಯಕ ಗೃಹ ಸಚಿವ ಪರಮೇಶ್ವರ್ಗೆ ಇಡಿ ಶಾಕ್ ಕೊಟ್ಟಿದೆ. ಪರಮೇಶ್ವರ್ ಒಡೆತನದ ತುಮಕೂರಿನ ಹೆಗ್ಗೆರೆಯಲ್ಲಿರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಸಿದ್ಧಾರ್ಥ ಎಂಜಿನಿಯರಿಂಗ್ ಕಾಲೇಜು ಮತ್ತು ನೆಲಮಂಗಲದ ಟಿ ಬೇಗೂರು ಬಳಿ ಇರುವ ಮೆಡಿಕಲ್ ಕಾಲೇಜುಗಳ ಮೇಲೆ ಇಡಿ ದಾಳಿ ನಡೆಸಿದೆ. 6 ಕಾರುಗಳಲ್ಲಿ ಆಗಮಿಸಿದ ಇಡಿ ಅಧಿಕಾರಿಗಳು ಶಿಕ್ಷಣ ಸಂಸ್ಥೆಯ ಕಚೇರಿಗೆ ತೆರಳಿ ದಾಖಲೆಗಳ ಪರಿಶೀಲನೆ ನಡೆಸಿದರು. ಇವತ್ತು ಬೆಳ್ಳಂಬೆಳಗ್ಗೆ ರಾಜ್ಯದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರಿಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿರುವಂಥದ್ದು. ತುಮಕೂರಿನಲ್ಲಿರುವಂತಹ ಅವರ 2 ಶೈಕ್ಷಣಿಕ ಕೇಂದ್ರದ ಮೇಲೆ ದಾಳಿ ನಡೆಸಿರುವಂಥದ್ದು ಮತ್ತು ಅಧಿಕಾರಿಗಳು ಅದನ್ನು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಂದರೆ ಇಡಿ ಅಧಿಕಾರಿಗಳು ಇಲ್ಲಿ ಬಹುಮುಖ್ಯವಾಗಿ ಮೆಡಿಕಲ್ ಕಾಲೇಜಲ್ಲಿ ಆಗ್ತಾ ಇರುವಂತಹ ಸೀಟ್ ಬ್ಲಾಕಿಂಗ್ ದಂಧೆ, ಅದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಅಕ್ರಮ ನಡೆದಿದೆ ಎನ್ನುವಂಥ ಆರೋಪ ಇತ್ತು. ಅದನ್ನು ಹೊರತುಪಡಿಸಿ ಇತ್ತೀಚೆಗೆ ಏನು ಜಿ ಪರಮೇಶ್ವರ್ ಅವರು ಕೆಲವಷ್ಟು ಆಸ್ತಿಗಳನ್ನು ಖರೀದಿ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಶಾಸಕರಾದಂತಹ ಸಫಿ ಅಹಮದರ ಒಡೆತನಕ್ಕೆ ಸೇರಿದಂಥ HMS ಕಾಲೇಜನ್ನು ಕೂಡ ಖರೀದಿ ಮಾಡಿದರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಅಪಾರವಾದಂಥ ಆಸ್ತಿ ಗಳಿಕೆ ಹೇಗೆ ಬಂತು ಎನ್ನುವಂಥ ವಿಚಾರದಲ್ಲೂ ಕೂಡ ಇಲ್ಲಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇರುವಂಥದ್ದು. ಮತ್ತು ಇನ್ನೊಂದು ಕಡೆ HMS ಕಾಲೇಜು ಖರೀದಿಗೆ ಕೊಟ್ಟಂಥ ದುಡ್ಡು ಇದು ಗೋಲ್ಡ್ ಸ್ಮಗ್ಲಿಂಗ್ಗೆ ಹೋಗಿದ್ದ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಖರೀದಿ ಮಾಡಿದಂಥ ಪತ್ರಗಳನ್ನು ಕೂಡ ಪೊಲೀಸರು ಇಡಿ ಅಧಿಕಾರಿಗಳು ಈಗ ಪರಿಶೀಲನೆಗೆ ಒಳಪಡಿಸಿರುವಂಥದ್ದು. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ. 9 ಕಾರುಗಳಲ್ಲಿ ಬಂದು ಶೋಧ ಕಾರ್ಯಾಚರಣೆ. ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ 9 ಕಾರುಗಳಲ್ಲಿ ಬಂದ ಸುಮಾರು 30ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಏಕಕಾಲಕ್ಕೆ 3 ಸಂಸ್ಥೆಗಳ ಮೇಲೆ ದಾಳಿ ನಡೆಸಿ ದಿನವಿಡೀ ದಾಖಲೆ ಪತ್ರಗಳನ್ನು ತಡಕಾಡಿದರು. ದೆಹಲಿಯ ಇಡಿ ಅಧಿಕಾರಿಗಳು ಈ ದಾಳಿ ನಡೆಸಿದ್ದು ವಿಶೇಷವಾಗಿತ್ತು. 2019ರಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಬ್ಲಾಕ್ ದಂಧೆ ಆರೋಪ ಮತ್ತು ಬಡ ವಿದ್ಯಾರ್ಥಿಗಳಿಗೆ ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನು ನಡೆಸಿತ್ತು. ಈ ದಾಳಿ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವಶಕ್ಕೆ ಪಡೆಯಲಾಗಿತ್ತು. ಬಳಿಕ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದಾಖಲಾಗಿತ್ತು. ಬೆಳಗ್ಗೆ 9 ಗಂಟೆ ಸುಮಾರಿನಲ್ಲಿ 9ಕ್ಕೂ ಹೆಚ್ಚು ಕಾರುಗಳಲ್ಲಿ ಬಂದಿರುವಂತಹ 30ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳ ತಂಡ ಸಿದ್ಧಾರ್ಥ ಸಮೂಹ ಸಂಸ್ಥೆಗಳ ಮೇಲೆ ದಾಳಿ ಮಾಡಿರುವಂಥದ್ದು. ಬೆಳಗ್ಗೆಯಿಂದಲೂ ಸಹ ದಾಖಲೆಗಳನ್ನು ಪರಿಶೀಲಿಸಿರುವ ದೆಹಲಿ ಮೂಲದ ಇಡಿ ಅಧಿಕಾರಿಗಳ ತಂಡ ಸಾಕಷ್ಟು ರೀತಿಯ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. 2019ರಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವಂಚನೆ ಹಾಗೂ ಬ್ಲಾಕ್ ಸೀಟ್ ದಂಧೆ ವಿಚಾರದಲ್ಲೂ ಸಹ ಆರೋಪ ಕೇಳಿ ಬಂದಿತ್ತು. ಹಾಗೂ ಸಹ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ದಾಖಲು ಮಾಡಿದ್ರು. ಪರಂ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದ್ರ ರನ್ಯಾ ರಾವ್. ಗೋಲ್ಡ್ ಸ್ಮಗ್ಲಿಂಗ್ ದುಡ್ಡು ಹೂಡಿಕೆಯಾಗಿದೆಯಾ? ಪರಂ ರಾಜೀನಾಮೆಗೆ ವಿಪಕ್ಷ ನಾಯಕ ಅಶೋಕ್ ಪಟ್ಟು. ಸಚಿವ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ದಾಳಿ ಸಂಬಂಧ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದು, ನಟಿ ರನ್ಯಾ ರಾವ್ ವಿದೇಶದಿಂದ ಚಿನ್ನ ತಂದು ಹಲವರಿಗೆ ಕೊಟ್ಟಿರುವ ಮಾಹಿತಿ ಇದೆ. ಈ ಹಣ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದ ಬಗ್ಗೆ ಇಡಿ ಮಾಹಿತಿಯನ್ನು ಸಂಗ್ರಹಿಸಿರಬಹುದು. ಹೀಗಾಗಿ ದಾಳಿ ನಡೆಸಿರಬಹುದು ಅಂತ ಅಶೋಕ್ ಹೇಳಿದರು. ಅಲ್ಲದೆ ಇಡಿ ದಾಳಿಯಲ್ಲಿ ಪರಮೇಶ್ವರ್ ಆರೋಪ ಸಾಬೀತಾದರೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದರು. ರನ್ಯಾರಾವ್ ಕೇಸು ಜಗತ್ತಿಗೆ ಗೊತ್ತಿರುವಂಥದ್ದು. ಬಂದಿರೋ ಚಿನ್ನ ಎಲ್ಲೋಯ್ತು ಅನ್ನೋದು ಇವಾಗ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಪರಮೇಶ್ವರ್ ಅವ್ರ ಮನೆ ರೈಡ್ ಆಗಿರುವಂಥದ್ದು, ಅವರ ಇನ್ಸ್ಟಿಟ್ಯೂಷನ್ ರೈಡ್ ಆಗಿರುವಂಥದ್ದು, ಈ ಎಲ್ಲ ತನಿಖೆಯನ್ನು ಪ್ರಾಪರಾಗಿ ಮಾಡಬೇಕು. ಯಾರ್ಯಾರು ತಪ್ಪಿತಸ್ಥಿದ್ದಾರೋ ಅದನ್ನು ಅವ್ರಿಗೆ ಶಿಕ್ಷೆ ಆಗಬೇಕು. BJP ಅದನ್ನು ಡಿಮ್ಯಾಂಡ್ ಮಾಡ್ತೈತೆ. ಸಚಿವರದು ಆಗಿದೆ. ಇನ್ಯಾರ್ಯಾರು ಇದ್ದಾರೋ ಇನ್ನಷ್ಟು ಜನದ್ದು ಈಚೆ ಬರಬೇಕು. ಇನ್ನೂ ಭಾಳಷ್ಟು ಜನದ್ದು ಇದೆ. ಸಚಿವರ ಪಾತ್ರ ಸಾಬೀತಾದರೆ ರಾಜೀನಾಮೆ ಕೊಡಿ ಅಂತ ಆಗ್ರಹ ಮಾಡ್ತೀರಾ? ಪಾತ್ರ ಸಾಬೀತಾದರೆ ನಾವು ರಾಜೀನಾಮೆ ಕೇಳ್ತೀವಿ. ರನ್ಯಾ ಜೊತೆ 3 ನಾಯಕರಿಗಿದೆಯಾ ನಂಟು? ದುಬೈ ಲಿಂಕ್ ಸದ್ಯದಲ್ಲೇ ಬಹಿರಂಗ, ಯತ್ನಾಳ್. ಇನ್ನು ಕಲಬುರಗಿಯಲ್ಲಿ ಮಾತನಾಡಿದ MLC ಛಲವಾದಿ ನಾರಾಯಣ ಸ್ವಾಮಿ, ಇಡಿ ದಾಳಿ ರಾಜಕೀಯ ಪ್ರೇರಿತ ಅಲ್ಲ. ಇಡಿ ತನ್ನ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಉಚ್ಚಾಟಿತ ಶಾಸಕ ಯತ್ನಾಳ್ ದಾಳಿಗೆ ರನ್ಯಾ ಕೇಸ್ ಲಿಂಕ್ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ನೂ 3 ನಾಯಕರಿದ್ದಾರೆ. ರನ್ಯಾ ಕೇಸ್ನಲ್ಲಿ ದುಬೈವರೆಗೆ ಲಿಂಕ್ ಇದ್ದವರ ಮಾಹಿತಿ ಶೀಘ್ರದಲ್ಲೇ ಹೊರಬರಲಿದೆ ಅಂತ ಹೇಳಿದರು. ಇಡಿ ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ? ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರುತ್ತೆ ಅದು ಅವ್ರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದು ಕಾಂಗ್ರೆಸ್ಸು BJP ಜನತಾದಳ ಅಲ್ಲ. ಅಲ್ಲೇನೂ ಸಿಕ್ಕಿಲ್ಲ ಅಂದ್ರೆ ಮುಗ್ದೋಯ್ತು. ದೇ ಆರ್ ಆಲ್ ಡಿಪಾರ್ಟ್ಮೆಂಟ್ಸ್, ಇಂಡಿಪೆಂಡೆಂಟ್ಲಿ ದೇ ಆರ್ ವರ್ಕಿಂಗ್. ಕಾಂಗ್ರೆಸ್ನವ್ರ ಕಾಲದಲ್ಲಿ ಇತ್ತು, ಅವ್ರು ಮಾಡಿದಾಗ ಸರಿ ಇತ್ತು. ಈಗ ಕಾಂಗ್ರೆಸ್ನವ್ರ ಟಾರ್ಗೆಟ್ ಅಂದರೆ ನಾನು ಹೆಂಗೆ ಹೇಳಿ? ದುಬೈನಿಂದ ಇವತ್ತು ಬಂಗಾರ ತರುವಂಥದ್ದು ಇದು ದೇಶದ್ರೋಹಿ ಕೆಲಸನೇ. ಇದರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆದಾರ ಅನ್ನುವಂಥದ್ದು ಭಾಳ ಚರ್ಚೆಯಲ್ಲಿತ್ತು. ಈಗ ಇ ಡಿ ಅವ್ರಿಗೆ ಅನಿಸಿರ್ಬೋದು
ಇಂತಿಂಥವ್ರು ಅದಾರ ಅಂತೇಳಿ ಅದಕ್ಕೆ ಇವತ್ತೇನು ಅವ್ರ ಇದು ಅದ ಅವ್ರವ್ರ ಏನು ಆಸ್ತಿಗಳಿದ್ದಾವೆ ಸಂಘ ಸಂಸ್ಥೆಗಳಿವೆ ಅದ್ರ ಮೇಲೆ ರೇಡ್ ಮಾಡಿರ್ಬೋದು. ಏನೋ ಒಬ್ಬೊಬ್ಬರೇ ಹೊರಗೆ ಬರ್ತಾರೆ. ಪರಮೇಶ್ವರ್ ಬೆನ್ನಿಗೆ ನಿಂತ ಹೈಕಮಾಂಡ್ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಸರಿನಾ? ಇನ್ನು ಗೃಹ ಸಚಿವ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಪರಮೇಶ್ವರ್ ಪ್ರಭಾವಿ ದಲಿತ ನಾಯಕರಾಗಿದ್ದು 46 ವರ್ಷಗಳ ನಂತರ ಮೋದಿ ಸರ್ಕಾರ ದಾಖಲೆಗಳನ್ನು ಪರಿಶೀಲಿಸುವ ಮೂಲಕ ಸೇಡಿನ ರಾಜಕೀಯದಲ್ಲಿ ತೊಡಗಿದೆ ಅಂತ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಆರೋಪ ಮಾಡಿದ್ದಾರೆ. ಇನ್ನು ಇಡಿ ದಾಳಿ ಗೊತ್ತಿಲ್ಲದನ್ನ ಹೇಗೆ ಕೇಳ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ, ಡಿಸಿಎಂ ಡಿಕೆಶಿ ಮಾತ್ರ ಪರಮೇಶ್ವರ್ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ಮಾಡುವಂಥದ್ದು ಏನಿದೆ, ನನಗೆ ಮಾಹಿತಿ ಇಲ್ಲ, ತಿಳಿದು ಮಾತನಾಡುತ್ತೇನೆ ಎಂದಿದ್ದಾರೆ. ಹೆಂಗ್ರಿ ಕೇಳ್ತೀರಿ? ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಡೋಂಥದ್ದು ಏನಿದೆ, ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ಅದನ್ನ ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ ಅಂತ. ಇಡಿ IT ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ ಇಲ್ಲಿ ಹಿಂದೆಲ್ಲ ಇತ್ತ. ಈಗ ಕಾಂಗ್ರೆಸ್ನವರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಸೊ ಈಗ ಆಲೇ 2ನೇ ಸರಿ ಆಗಿದೆ. ಅವರು ಏನಿದೆ ಅದು ನೋಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅವರೇನು ಇವತ್ತಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ, ಅವ್ರ ತಂದೆ ಕಾಲದಿಂದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್. ಒಟ್ಟಾರೆ ಗೃಹ ಸಚಿವ ಪರಮೇಶ್ವರ್ ಸ್ವಂತದ ಶೈಕ್ಷಣಿಕ ಸಂಸ್ಥೆಗಳ ಮೇಲೆ ಇಡಿ ದಾಳಿ ನಡೆಸಿದ್ದು, ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.